ಎಲ್ಲ ರೈತ ಬಾಂಧವರು ನಮಸ್ಕಾರ. ಮೊನ್ನೆ ಒಂದೆರಡು ವಿಡಿಯೋ ಹಾಕಿದ್ದೆ. ಒಂದೊಂದು ವಿಡಿಯೋ ಏನಂತಂದರೆ ಗೋಕೃಪಾಮೃತ ಅಂದರೆ ಏನು, ಎರಡನೇದು ಗೋಕೃಪಾಮೃತವನ್ನು ಹೇಗೆ ತಯಾರು ಮಾಡಬೇಕು, ಬಳಸಬೇಕು ಅಂತ ಹಾಕಿದ್ದೆ. ಯಾವುದೇ ಒಂದು ಗೊಬ್ಬರ ಆಗ್ಬೋದು, ನಾವು ಏನೇ ಮಾಡಿದ್ರು ಕೂಡ ಏನು ಮಾಡ್ತಾಯಿದ್ದೀವಿ ಅನ್ನೋದು ನಮಗೆ ತುಂಬ ಸ್ಪಷ್ಟತೆ ಬೇಕು. ಯಾವಾಗ ನಾವು ಸ್ಪಷ್ಟತೆಯನ್ನು ತಗೊಳ್ತೇವೆ ಆವಾಗ ನಾವು ಮಾಡೋ ಕೆಲಸ ಕೂಡ ಪರ್ಫೆಕ್ಟ್ ಆಗುತ್ತೆ, ನಮಗೂ ಮನಸ್ಸು ಬರುತ್ತೆ. ಈಗ ರೈತರಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಈ ಗೋಕೃಪಾಮೃತ ಯಾಕೆ ಬಳಸಬೇಕು, ಹೇಗೆ ಬಳಸೋದು, ಎಷ್ಟು ಬಳಸಬೇಕು ಎಲ್ಲ ಗೊತ್ತಾಯಿತು. ಆದರೆ ಇದ್ರ ಮಜ್ಜಿಗೆ ಮತ್ತು ಬೆಲ್ಲ ಎಲ್ಲ ಯಾಕೆ ಹಾಕಬೇಕು ಅಂತ ಕೆಲವ್ರಿಗೆ ಪ್ರಶ್ನೆ ಇರುತ್ತೆ. ಅದಕ್ಕಿಂತ ನಿಜವಾಗಿ ಹೇಳಬೇಕಾದ್ರೆ ರೈತರು ನಮ್ಮೆಲ್ಲರಿಗಿಂತ ನಮಗಿಂತ ನೀವು ಜಾಸ್ತಿ ಜಾಣರು ಇರ್ತೀರ. ಆದರೂ ಕೂಡ ಡೆಪ್ತಾಗಿ ಒಳಗೆ ಹೋಗಲ್ಲ, ಗೊತ್ತಿರುತ್ತೆ ಎಲ್ಲರಿಗೂ. ಕೆಲವರೆಲ್ಲ ಅದ್ರ ಬಗ್ಗೆ ಅಬ್ಸರ್ವ್ ಮಾಡೋಕ್ಕೆ ಹೋಗಲ್ಲ. ಒಂದು 60-70% ರೈತರು ಖಂಡಿತವಾಗಿ ಇದ್ರ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಖಂಡಿತ ಇದೆ. ಆದರೂ ಕೂಡ ಒಂದು ಮೆಲುಕು ಹಾಕುವಂಥ ಪ್ರಯತ್ನ ಅಂತ ಹೇಳ್ತಾ ಇದ್ದೀನಿ. ಮೆಲುಕು ಹಾಕೋದು ಅಂದರೆ ಮತ್ತೆ ಯೋಚನೆ ಮಾಡೋದು. ನಮ್ಮ ಹಸುಗಳು ಹೆಂಗೆ ಆಹಾರ ತಿಂದುಬಿಟ್ಟು ಮೆಲುಕು ಹಾಕಿ ಜೀರ್ಣಿಸ್ಕೊಳುತ್ತೆ, ಹಂಗೆ ತುಂಬ ಮುಖ್ಯವಾದ ವಿಚಾರ ಮಾತಾಡ್ತಾ ಇದ್ದೀನಿ, ಅದು ತಿಳ್ಕೊಳ್ಳೋಣ. ನೋಡಿ, ಬೆಲ್ಲ ಯಾಕೆ ಹಾಕಬೇಕು ನಮ್ಮ ಗೋಕೃಪಾಮೃತಕ್ಕೆ, ಅದರಲ್ಲೂ ಸಾವಯವ ಬೆಲ್ಲ ಅಂದರೆ. ಈ ಬೆಲ್ಲದಲ್ಲಿ ಏನೇನಿದೆ ಅಂತ ಸುಮ್ಮನೆ ಹಿಂಗೆ ನೋಡೋದಾದರೆ ನೋಡಿ, ಪೊಟ್ಯಾಷಿಯಮ್ ಇದೆ, ಕ್ಯಾಲ್ಶಿಯಮ್ ಇದೆ, ಐರನ್ ಇದೆ, ಮೆಗ್ನೀಷಿಯಮ್ ಇದೆ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇದು. ಅದು ಒಳ್ಳೆಯದು. ಇನ್ನೊಂದು ಇಂಪಾರ್ಟೆಂಟ್ ನೋಡೋಣ. ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ, ಸಾಯಿಲ್ ಕಾರ್ಬನ್ ಎಷ್ಟಿದೆ ಅಂತ ಹೇಳ್ತಾರೆ, 0.5% ಇರಬೇಕು. ಅದಕ್ಕಿಂತ ಮಿನಿಮಮ್, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಒಳ್ಳೆಯದು. ಮಣ್ಣು ಚೆನ್ನಾಗಿ ಫಲವತ್ತತೆಯಾಗಿದೆ ಅಂತೇಳಿ ಅರ್ಥ. ಈ ಬೆಲ್ಲದಲ್ಲಿ ಇದೆ ನಮ್ಮ ಅದು ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಸಾಯಿಲ್ ಕಾರ್ಬನ್ನು ತುಂಬ ಚೆನ್ನಾಗಿದೆ. ಅದು ಬಳಸೋದ್ರಿಂದ ಗೋಕೃಪಾಮೃತಕ್ಕೆ ಇಂಪಾರ್ಟೆಂಟೇ ಬೆಲ್ಲ, ತುಂಬ ಇಂಪಾರ್ಟೆಂಟ್ ಅದು ಕೂಡ. ಗೋಕೃಪಾಮೃತಕ್ಕೆ ನಮ್ಮ ಮಜ್ಜಿಗೆನೂ ಬೇಕು, ಬೆಲ್ಲ ಬೇಕು. ಈ ಬೆಲ್ಲದಲ್ಲಿ ಸಾಯಿಲ್ ಕಾರ್ಬನ್ ಇರೋದರಿಂದ ಸಾವಯವ ಇಂಗಾಲ, ಅದು ಸಾವಯವ ಇಂಗಾಲ ಇರೋದ್ರಿಂದ ಮಣ್ಣು ಏನಾಗುತ್ತೆ, ತುಂಬ ಸಲೀಸಾಗಿ ಮಣ್ಣಲ್ಲಿ ಬೇರುಗಳು ಬರುತ್ತೆ ಮತ್ತು ಬಲವಾಗಿ ಬೇರುಗಳು ಊರಲಿಕ್ಕೆ ಸಿಕ್ಕಾಪಟ್ಟೆ ಸಪೋರ್ಟ್ ಆಗುತ್ತೆ. ಮತ್ತು ಈ ಪೊಟ್ಯಾಷಿಯಮ್ ಏನು ಮಾಡುತ್ತೆ ನೋಡೋಣ ಸುಮ್ಮನೆ ಹಿಂಗೆ. ಮೊನ್ನೆ ಹಳೆ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ ಅಂದರೆ, ಆ ಬ್ಯಾಕ್ಟೀರಿಯಾಗಳು ಯಾವುದೆಲ್ಲ ಇದೆ ಹಸುವಿನ ಆ ಸಗಣಿಯಲ್ಲಿ, ಬ್ಯಾಕ್ಟೀರಿಯಾಗಳು ಡೆವಲಪ್ ಮಾಡೋದು ಈ ಬೆಲ್ಲದಲ್ಲಿ ಏನಿದೆ ಅಂದರೆ ಪೊಟ್ಯಾಷಿಯಮ್ ಏನು ಮಾಡುತ್ತೆ, ಗಿಡಗಳಿಗೆ ನೀರು ಬೇಕಲ್ವಾ, ಆ ನೀರನ್ನು ನೀರಿನ ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ ಸಮತೋಲನವನ್ನು ಕಾಪಾಡುತ್ತೆ. ಅದು ಅಲ್ಲದೆ ಗಿಡದಲ್ಲಿ ಸಂಶ್ಲೇಷಣ ಕ್ರಿಯೆ ಅಂದರೆ ಆಹಾರವನ್ನು ತಯಾರು ಮಾಡ್ಕೊಳ್ಳೋದು, ಅದಕ್ಕೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ. ಆಹಾರ ತಯಾರು ಮಾಡೋದಕ್ಕೆ ಜೊತೆಯಲ್ಲಿ ಅದನ್ನು ಕರೆಕ್ಟಾಗಿ ಮರಗಳಿಗೆ ಒದಗಿಸೋಕ್ಕೆ ಅದಕ್ಕೊಂದು ಸಪೋರ್ಟ್ ಆಗುತ್ತೆ. ನೋಡಿ, ಕ್ಯಾಲ್ಶಿಯಮ್ ಏನು ಮಾಡುತ್ತೆ, ಕ್ಯಾಲ್ಶಿಯಮ್ಮು ನಮ್ಮ ಮರದ ರಚನೆಯನ್ನು, ಮರ ಹೆಂಗೆ ಬರಬೇಕು ಅನ್ನೋ ರಚನೆಯನ್ನು ಬಲಪಡಿಸುತ್ತೆ ಮತ್ತು ಕೋಶ ವಿಭಜನೆಯಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ. ಕ್ಯಾಲ್ಶಿಯಂ ಕೊರತೆಯಿಂದ ಏನೇನಾಗುತ್ತೆ ಅಂದರೆ ಎಲೆಗಳೆಲ್ಲ ಸಣ್ಣಕ್ಕೆ ಬರೋದು, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಬಂದು ಎಲೆ ಸಣ್ಣ ಬರೋದು. ಇದಕ್ಕೆ ಕ್ಯಾಲ್ಶಿಯಂ ಆಹಾರ ಕೊಟ್ಟಿರ್ತೀವಿ, ಆದರೂ ಕೂಡ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದ್ದರೆ ಹಂಗಾಗತ್ತೆ ಅಂತೇಳಿ ವರದಿಗಳು ಹೇಳುತ್ತೆ. ಮತ್ತು ಐರನ್ ಕೊರತೆ ಆದರೆ ಹೊಸದಾಗಿ ಬರೋ ಎಲೆಗಳು ಇನ್ನು ಸಣ್ಣ ಎಲೆಗಳೇ ಹಳದಿ ಆಗ್ತಾ ಇರುತ್ತೆ, ಎಲೆಗಳೆಲ್ಲ ಹಳದಿ ಆಗ್ತಿರೋದು, ಅದು ಕೂಡ ಐರನ್ ಡಿಫಿಷಿಯನ್ಸಿ. ಮತ್ತು ಇನ್ನೂ ಬೇರೆ ಕಾರಣವೂ ಇರುತ್ತೆ, ಅದು ಐರನ್ ಡಿಫಿಷಿಯನ್ಸಿಲಿ ಇದು ಆಗುತ್ತೆ. ಮತ್ತು ಕ್ಲೋರೋಫಿಲ್ ತಯಾರಿಕೆಯಲ್ಲಿ ಇದು ತುಂಬ ಸಪೋರ್ಟ್ ಮಾಡುತ್ತೆ. ಮೆಗ್ನೀಷಿಯಮ್ ಕೊರತೆಯಿಂದ, ಅದು ಕೂಡ ಕ್ಯಾಲ್ಶಿಯಂ ಮೆಗ್ನೀಷಿಯಮ್ ಇದ್ರ ಕೊರತೆಯಿಂದ ಕೂಡ ನಮ್ಮ ಎಲೆಗಳು ಒಂಥರ ಸಣ್ಣಕ್ಕಾಗೋದು ಹಿಂಗಾಗುತ್ತೆ. ಹಾಗಾಗಿ ನಮ್ಮ ಜಸ್ಟ್ ಒಂದು ಬೆಲ್ಲದಲ್ಲಿ ಪೊಟ್ಯಾಷಿಯಮ್ ಸಿಕ್ತು, ಮೆಗ್ನೀಷಿಯಮ್ ಸಿಕ್ತು, ಕ್ಯಾಲ್ಶಿಯಂ ಸಿಕ್ತು, ಐರನ್ ಸಿಕ್ತು. ಇದ್ರ ಜೊತೆಯಲ್ಲಿ ಜೀವಾಣುಗಳಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆದ್ದು ಬೆಲ್ಲ, ಅದು ಊಟವಾಗಿ ರಿಸೀವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಾವು ಬೆಲ್ಲನ ಹಾಕೋದ್ರಿಂದ ನೋಡಿ, ಇಷ್ಟಿರುವಾಗ ನಾವು ಯಾಕೆ ಬೆಲ್ಲನ ಬಳಸಬೇಕು ಅಂತ ನಾವು ತಿಳ್ಕೊಂಡ್ವಿ. ಈಗ ದೇಶೀಯ ಹಸುವಿನ ಮಜ್ಜಿಗೆಯಲ್ಲಿ ಏನಿದೆಯಪ್ಪ, ಅದರಲ್ಲೂ ಕೂಡ ಕ್ಯಾಲ್ಶಿಯಮ್ ಇದೆ, ಪೊಟ್ಯಾಷ್ ಇದೆ, ಫಾಸ್ಫರಸ್ ಇದೆ, ಇನ್ನೂ ಕೆಲವೆಲ್ಲ ಇದೆ, ಗಿಡಗಳಿಗೆ ಬೇಕಾದ ಇದಿದೆ. ಮತ್ತು ಇನ್ನೊಂದು ಲ್ಯಾಕ್ಟೋಬ್ಯಾಸಿಲಸ್, ನೆನ್ನೆ ಹೇಳಿದೆ, ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದೇನು ಮಾಡುತ್ತೆ, ನಮ್ಮ ಸೂಕ್ಷ್ಮಾಣು ಜೀವಿಗಳೇನಿದೆಯಲ್ಲ, ಇದರಲ್ಲಿ ನಮ್ಮ ಮಣ್ಣಿಗೆ, ಗಿಡಕ್ಕೆ ಬೇಡವಾದ ಸೂಕ್ಷ್ಮಾಣು ಜೀವಿಗಳನ್ನು ನಾಶ ಮಾಡುತ್ತೆ. ಇದು ನೈಸರ್ಗಿಕ ಕೀಟನಾಶಕವಾಗಿಯೇ ಕೆಲಸ ಮಾಡುತ್ತೆ.
ಹಾಗಾಗಿ ನಾವು ಇದನ್ನು ಮಜ್ಜಿಗೆ ಹಾಕಬೇಕು, ಬೆಲ್ಲ ಹಾಕಬೇಕು. ಅದು ಸಾವಯವ ಬೆಲ್ಲನೇ ಹಾಕಬೇಕು ಮತ್ತು ದೇಶಿ ಹಸುವಿನ ಮಜ್ಜಿಗೆನೇ ಹಾಕಬೇಕು. ಯಾಕೆ ಅಂತಂದರೆ ಅದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ದೇಶಿ ಹಸುವಿನ ಸಗಣಿಯಲ್ಲಿ 1 ಗ್ರಾಮಲ್ಲಿ 100ರಿಂದ 300 ಕೋಟಿ ಜೀವಾಣುಗಳು, ಇನ್ನೂ ಜಾಸ್ತಿನೂ ಇದೆ ಅಂತ ಹೇಳ್ತಾರೆ. ಅದೇ ವಿದೇಶಿ ಹಸುಗಳಲ್ಲಿ ಏನಾಗುತ್ತೆ, ಅವುಗಳಲ್ಲಿ ಅವಕ್ಕೆ ಕೆಮಿಕಲ್ ಎಲ್ಲ ಕೊಡ್ತಾರಲ್ಲ, ಕೆಮಿಕಲ್ ಫುಡ್ಗಳು ಅದು ಇದು ಕೊಡ್ತಾರೆ. ಅದು ಮತ್ತು ಆ ತಳಿಗೆ ಅದಕ್ಕಿರುವಂಥ ವ್ಯಾಲ್ಯೂ 300ರಿಂದ 30,000 40,000 ಜೀವಾಣುಗಳಿರುತ್ತೆ ಅಂತ ಒಂದು ವರದಿ ಹೇಳುತ್ತೆ. ಇಲ್ಲಿ ಕೋಟಿಗಟ್ಟಲೆ ಇರುತ್ತೆ. ಇಲ್ಲಿ ಏನೂ ಇಲ್ಲ, ಕಡಿಮೆ ಇದೆ. ಯಾಕೆ ಯಾವುದು ಬಳಸಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇದನ್ನು ಅವರೇನು ನಮ್ಮ ಪರಮ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಅವರೇನು ಹೇಳಿದ್ದಾರೆ ಅದನ್ನು ನಾವು ಫಾಲೋ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ರೈತ ಬಾಂಧವರು ನಮಸ್ಕಾರ. ಮೊನ್ನೆ ಒಂದೆರಡು ವಿಡಿಯೋ ಹಾಕಿದ್ದೆ. ಒಂದೊಂದು ವಿಡಿಯೋ ಏನಂತಂದರೆ ಗೋಕೃಪಾಮೃತ ಅಂದರೆ ಏನು, ಎರಡನೇದು ಗೋಕೃಪಾಮೃತವನ್ನು ಹೇಗೆ ತಯಾರು ಮಾಡಬೇಕು, ಬಳಸಬೇಕು ಅಂತ ಹಾಕಿದ್ದೆ. ಯಾವುದೇ ಒಂದು ಗೊಬ್ಬರ ಆಗ್ಬೋದು, ನಾವು ಏನೇ ಮಾಡಿದ್ರು ಕೂಡ ಏನು ಮಾಡ್ತಾಯಿದ್ದೀವಿ ಅನ್ನೋದು ನಮಗೆ ತುಂಬ ಸ್ಪಷ್ಟತೆ ಬೇಕು. ಯಾವಾಗ ನಾವು ಸ್ಪಷ್ಟತೆಯನ್ನು ತಗೊಳ್ತೇವೆ ಆವಾಗ ನಾವು ಮಾಡೋ ಕೆಲಸ ಕೂಡ ಪರ್ಫೆಕ್ಟ್ ಆಗುತ್ತೆ, ನಮಗೂ ಮನಸ್ಸು ಬರುತ್ತೆ. ಈಗ ರೈತರಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಈ ಗೋಕೃಪಾಮೃತ ಯಾಕೆ ಬಳಸಬೇಕು, ಹೇಗೆ ಬಳಸೋದು, ಎಷ್ಟು ಬಳಸಬೇಕು ಎಲ್ಲ ಗೊತ್ತಾಯಿತು. ಆದರೆ ಇದ್ರ ಮಜ್ಜಿಗೆ ಮತ್ತು ಬೆಲ್ಲ ಎಲ್ಲ ಯಾಕೆ ಹಾಕಬೇಕು ಅಂತ ಕೆಲವ್ರಿಗೆ ಪ್ರಶ್ನೆ ಇರುತ್ತೆ. ಅದಕ್ಕಿಂತ ನಿಜವಾಗಿ ಹೇಳಬೇಕಾದ್ರೆ ರೈತರು ನಮ್ಮೆಲ್ಲರಿಗಿಂತ ನಮಗಿಂತ ನೀವು ಜಾಸ್ತಿ ಜಾಣರು ಇರ್ತೀರ. ಆದರೂ ಕೂಡ ಡೆಪ್ತಾಗಿ ಒಳಗೆ ಹೋಗಲ್ಲ, ಗೊತ್ತಿರುತ್ತೆ ಎಲ್ಲರಿಗೂ. ಕೆಲವರೆಲ್ಲ ಅದ್ರ ಬಗ್ಗೆ ಅಬ್ಸರ್ವ್ ಮಾಡೋಕ್ಕೆ ಹೋಗಲ್ಲ. ಒಂದು 60-70% ರೈತರು ಖಂಡಿತವಾಗಿ ಇದ್ರ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಖಂಡಿತ ಇದೆ. ಆದರೂ ಕೂಡ ಒಂದು ಮೆಲುಕು ಹಾಕುವಂಥ ಪ್ರಯತ್ನ ಅಂತ ಹೇಳ್ತಾ ಇದ್ದೀನಿ. ಮೆಲುಕು ಹಾಕೋದು ಅಂದರೆ ಮತ್ತೆ ಯೋಚನೆ ಮಾಡೋದು, ನಮ್ಮ ಹಸುಗಳು ಹೆಂಗೆ ಆಹಾರ ತಿಂದುಬಿಟ್ಟು ಮೆಲುಕು ಹಾಕಿ ಜೀರ್ಣಿಸ್ಕೊಳುತ್ತೆ, ಹಂಗೆ ತುಂಬ ಮುಖ್ಯವಾದ ವಿಚಾರ ಮಾತಾಡ್ತಾ ಇದ್ದೀನಿ, ಅದು ತಿಳ್ಕೊಳ್ಳೋಣ. ನೋಡಿ, ಬೆಲ್ಲ ಯಾಕೆ ಹಾಕಬೇಕು ನಮ್ಮ ಗೋಕೃಪಾಮೃತಕ್ಕೆ, ಅದರಲ್ಲೂ ಸಾವಯವ ಬೆಲ್ಲ ಅಂದರೆ ಈ ಬೆಲ್ಲದಲ್ಲಿ ಏನೇನಿದೆ ಅಂತ ಸುಮ್ಮನೆ ಹಿಂಗೆ ನೋಡೋದಾದರೆ ನೋಡಿ, ಪೊಟ್ಯಾಷಿಯಮ್ ಇದೆ, ಕ್ಯಾಲ್ಶಿಯಮ್ ಇದೆ, ಐರನ್ ಇದೆ, ಮೆಗ್ನೀಷಿಯಮ್ ಇದೆ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇದು. ಅದು ಒಳ್ಳೆಯದು. ಇನ್ನೊಂದು ಇಂಪಾರ್ಟೆಂಟ್ ನೋಡೋಣ. ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ, ಸಾಯಿಲ್ ಕಾರ್ಬನ್ ಎಷ್ಟಿದೆ ಅಂತ ಹೇಳ್ತಾರೆ, 0.5% ಇರಬೇಕು. ಅದಕ್ಕಿಂತ ಮಿನಿಮಮ್, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಒಳ್ಳೆಯದು, ಮಣ್ಣು ಚೆನ್ನಾಗಿ ಫಲವತ್ತತೆಯಾಗಿದೆ ಅಂತೇಳಿ ಅರ್ಥ. ಈ ಬೆಲ್ಲದಲ್ಲಿ ಇದೆ ನಮ್ಮ ಅದು ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಸಾಯಿಲ್ ಕಾರ್ಬನ್ನು ತುಂಬ ಚೆನ್ನಾಗಿದೆ. ಅದು ಬಳಸೋದ್ರಿಂದ ಗೋಕೃಪಾಮೃತಕ್ಕೆ ಇಂಪಾರ್ಟೆಂಟೇ ಬೆಲ್ಲ, ತುಂಬ ಇಂಪಾರ್ಟೆಂಟ್ ಅದು ಕೂಡ. ಗೋಕೃಪಾಮೃತಕ್ಕೆ ನಮ್ಮ ಮಜ್ಜಿಗೆನೂ ಬೇಕು, ಬೆಲ್ಲ ಬೇಕು. ಈ ಬೆಲ್ಲದಲ್ಲಿ ಸಾಯಿಲ್ ಕಾರ್ಬನ್ ಇರೋದರಿಂದ ಸಾವಯವ ಇಂಗಾಲ, ಅದು ಸಾವಯವ ಇಂಗಾಲ ಇರೋದ್ರಿಂದ ಮಣ್ಣು ಏನಾಗುತ್ತೆ, ತುಂಬ ಸಲೀಸಾಗಿ ಮಣ್ಣಲ್ಲಿ ಬೇರುಗಳು ಬರುತ್ತೆ ಮತ್ತು ಬಲವಾಗಿ ಬೇರುಗಳು ಊರಲಿಕ್ಕೆ ಸಿಕ್ಕಾಪಟ್ಟೆ ಸಪೋರ್ಟ್ ಆಗುತ್ತೆ. ಮತ್ತು ಈ ಪೊಟ್ಯಾಷಿಯಮ್ ಏನು ಮಾಡುತ್ತೆ ನೋಡೋಣ ಸುಮ್ಮನೆ ಹಿಂಗೆ. ಮೊನ್ನೆ ಹಳೆ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ ಅಂದರೆ, ಆ ಬ್ಯಾಕ್ಟೀರಿಯಾಗಳು ಯಾವುದೆಲ್ಲ ಇದೆ ಹಸುವಿನ ಆ ಸಗಣಿಯಲ್ಲಿ, ಬ್ಯಾಕ್ಟೀರಿಯಾಗಳು ಡೆವಲಪ್ ಮಾಡೋದು ಈ ಬೆಲ್ಲದಲ್ಲಿ ಏನಿದೆ ಅಂದರೆ ಪೊಟ್ಯಾಷಿಯಮ್ ಏನು ಮಾಡುತ್ತೆ, ಗಿಡಗಳಿಗೆ ನೀರು ಬೇಕಲ್ವಾ, ಆ ನೀರನ್ನು ನೀರಿನ ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ ಸಮತೋಲನವನ್ನು ಕಾಪಾಡುತ್ತೆ. ಅದು ಅಲ್ಲದೆ ಗಿಡದಲ್ಲಿ ಸಂಶ್ಲೇಷಣ ಕ್ರಿಯೆ ಅಂದರೆ ಆಹಾರವನ್ನು ತಯಾರು ಮಾಡ್ಕೊಳ್ಳೋದು, ಅದಕ್ಕೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ, ಆಹಾರ ತಯಾರು ಮಾಡೋದಕ್ಕೆ. ಜೊತೆಯಲ್ಲಿ ಅದನ್ನು ಕರೆಕ್ಟಾಗಿ ಮರಗಳಿಗೆ ಒದಗಿಸೋಕ್ಕೆ ಅದಕ್ಕೊಂದು ಸಪೋರ್ಟ್ ಆಗುತ್ತೆ. ನೋಡಿ, ಕ್ಯಾಲ್ಶಿಯಮ್ ಏನು ಮಾಡುತ್ತೆ, ಕ್ಯಾಲ್ಶಿಯಮ್ಮು ನಮ್ಮ ಮರದ ರಚನೆಯನ್ನು, ಮರ ಹೆಂಗೆ ಬರಬೇಕು ಅನ್ನೋ ರಚನೆಯನ್ನು ಬಲಪಡಿಸುತ್ತೆ ಮತ್ತು ಕೋಶ ವಿಭಜನೆಯಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ. ಕ್ಯಾಲ್ಶಿಯಂ ಕೊರತೆಯಿಂದ ಏನೇನಾಗುತ್ತೆ ಅಂದರೆ ಎಲೆಗಳೆಲ್ಲ ಸಣ್ಣಕ್ಕೆ ಬರೋದು, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಬಂದು ಎಲೆ ಸಣ್ಣ ಬರೋದು. ಇದಕ್ಕೆ ಕ್ಯಾಲ್ಶಿಯಂ ಆಹಾರ ಕೊಟ್ಟಿರ್ತೀವಿ, ಅದು ಕೂಡ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದ್ದರೆ ಹಂಗಾಗತ್ತೆ ಅಂತೇಳಿ ವರದಿಗಳು ಹೇಳುತ್ತೆ. ಮತ್ತು ಐರನ್ ಕೊರತೆ ಆದರೆ ಹೊಸದಾಗಿ ಬರೋ ಎಲೆಗಳು ಇನ್ನು ಸಣ್ಣ ಎಲೆಗಳೇ ಹಳದಿ ಆಗ್ತಾ ಇರುತ್ತೆ, ಎಲೆಗಳೆಲ್ಲ ಹಳದಿ ಆಗ್ತಿರೋದು, ಅದು ಕೂಡ ಐರನ್ ಡಿಫಿಷಿಯನ್ಸಿ. ಮತ್ತು ಇನ್ನೂ ಬೇರೆ ಕಾರಣವೂ ಇರುತ್ತೆ, ಅದು ಐರನ್ ಡಿಫಿಷಿಯನ್ಸಿಲಿ ಇದು ಆಗುತ್ತೆ. ಮತ್ತು ಕ್ಲೋರೋಫಿಲ್ ತಯಾರಿಕೆಯಲ್ಲಿ ಇದು ತುಂಬ ಸಪೋರ್ಟ್ ಮಾಡುತ್ತೆ.
ಮೆಗ್ನೀಷಿಯಮ್ ಕೊರತೆಯಿಂದ ಅದು ಕೂಡ ಕ್ಯಾಲ್ಶಿಯಂ ಮೆಗ್ನೀಷಿಯಮ್ ಇದ್ರ ಕೊರತೆಯಿಂದ ಕೂಡ ನಮ್ಮ ಎಲೆಗಳು ಒಂಥರ ಸಣ್ಣಕ್ಕಾಗೋದು ಹಿಂಗಾಗತ್ತೆ. ಹಾಗಾಗಿ ನಮ್ಮ ಜಸ್ಟ್ ಒಂದು ಬೆಲ್ಲದಲ್ಲಿ ಪೊಟ್ಯಾಷಿಯಮ್ ಸಿಕ್ತು, ಮೆಗ್ನೀಷಿಯಮ್ ಸಿಕ್ತು, ಕ್ಯಾಲ್ಶಿಯಂ ಸಿಕ್ತು, ಐರನ್ ಸಿಕ್ತು. ಇದ್ರ ಜೊತೆಯಲ್ಲಿ ಜೀವಾಣುಗಳಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆದ್ದು ಬೆಲ್ಲ. ಅದು ಊಟವಾಗಿ ರಿಸೀವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಾವು ಬೆಲ್ಲನ ಹಾಕೋದ್ರಿಂದ ನೋಡಿ ಇಷ್ಟಿರುವಾಗ ನಾವು ಯಾಕೆ ಬೆಲ್ಲನ ಬಳಸಬೇಕು ಅಂತ ನಾವು ತಿಳ್ಕೊಂಡ್ವಿ. ಈಗ ದೇಶೀಯ ಹಸುವಿನ ಮಜ್ಜಿಗೆಯಲ್ಲಿ ಏನಿದೆಯಪ್ಪ, ಅದರಲ್ಲೂ ಕೂಡ ಕ್ಯಾಲ್ಶಿಯಮ್ ಇದೆ, ಪೊಟ್ಯಾಷ್ ಇದೆ, ಫಾಸ್ಫರಸ್ ಇದೆ, ಇನ್ನೂ ಕೆಲವೆಲ್ಲ ಇದೆ, ಗಿಡಗಳಿಗೆ ಬೇಕಾದಿದೆ. ಮತ್ತು ಇನ್ನೊಂದು ಲ್ಯಾಕ್ಟೋಬ್ಯಾಸಿಲಸ್ ನೆನ್ನೆ ಹೇಳಿದೆ, ಮೊನ್ನೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದೇನು ಮಾಡುತ್ತೆ, ನಮ್ಮ ಸೂಕ್ಷ್ಮಾಣು ಜೀವಿಗಳೇನಿದೆಯಲ್ಲ ಇದರಲ್ಲಿ ನಮ್ಮನ್ನು ಮಣ್ಣಿಗೆ ಗಿಡಕ್ಕೆ ಬೇಡವಾದ ಸೂಕ್ಷ್ಮಾಣು ಜೀವಿಗಳನ್ನು ನಾಶ ಮಾಡುತ್ತೆ. ಇದು ನೈಸರ್ಗಿಕ ಕೀಟನಾಶಕವಾಗಿಯೇ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ಇದನ್ನು ಮಜ್ಜಿಗೆ ಹಾಕಬೇಕು, ಬೆಲ್ಲ ಹಾಕಬೇಕು. ಅದು ಸಾವಯವ ಬೆಲ್ಲನೇ ಹಾಕಬೇಕು ಮತ್ತು ದೇಶಿ ಹಸುವಿನ ಮಜ್ಜಿಗೆನೇ ಹಾಕಬೇಕು. ಯಾಕೆ ಅಂತಂದರೆ ಅದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ದೇಶಿ ಹಸುವಿನ ಸಗಣಿಯಲ್ಲಿ 1 ಗ್ರಾಮಲ್ಲಿ 100ರಿಂದ 300 ಕೋಟಿ ಜೀವಾಣುಗಳು, ಇನ್ನೂ ಜಾಸ್ತಿನೂ ಇದೆ ಅಂತ ಹೇಳ್ತಾರೆ. ಅದೇ ವಿದೇಶಿ ಹಸುಗಳಲ್ಲಿ ಏನಾಗುತ್ತೆ, ಅವುಗಳಲ್ಲಿ ಅವಕ್ಕೆ ಕೆಮಿಕಲ್ ಎಲ್ಲ ಕೊಡ್ತಾರಲ್ಲ, ಕೆಮಿಕಲ್ ಫುಡ್ಗಳು ಅದು ಇದು ಕೊಡ್ತಾರೆ. ಅದು ಮತ್ತು ಆ ತಳಿಗೆ ಅದಕ್ಕಿರುವಂಥ ವ್ಯಾಲ್ಯೂ 300ರಿಂದ 30,000 40,000 ಜೀವಾಣುಗಳಿರುತ್ತೆ ಅಂತ ಒಂದು ವರದಿ ಹೇಳುತ್ತೆ. ಇಲ್ಲಿ ಕೋಟಿಗಟ್ಟಲೆ ಇರುತ್ತೆ. ಇಲ್ಲಿ ಏನೂ ಇಲ್ಲ, ಕಡಿಮೆ ಇದೆ. ಯಾಕೆ ಯಾವುದು ಬಳಸಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇದನ್ನು ಅವರೇನು ನಮ್ಮ ಪರಮ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಅವರೇನು ಹೇಳಿದ್ದಾರೆ ಅದನ್ನು ನಾವು ಫಾಲೋ ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್.